ಎಲ್ರಿಗೂ ನಮಸ್ಕಾರ. ಯಾರ್ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ನನ್ನ ಟ್ಯಾರೋ ರೀಡಿಂಗಲ್ಲಿ ಎಲ್ಲರ ಒಂದು ಕ್ವಶನ್ ಏನಾಗಿದೆ ಅಂತ ಅಂದರೆ, ನಾವು ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇದ್ದೀವಿ. ನಮ್ಮ ಪರ್ಸನ್ ನಮ್ಮಿಂದ ತುಂಬ ದೂರ ಆಗಿದ್ದಾರೆ, ಎಷ್ಟೋ ವರ್ಷ ಆಗಿದೆ, ಎಷ್ಟೋ ತಿಂಗಳಾಗಿದೆ, ರೀಸೆಂಟಾಗಿ ದೂರ ಆಗಿದ್ದಾರೆ. ನಂತರದಲ್ಲಿ ನನ್ನ ನಂಬರ್ನ ಬ್ಲ್ಯಾಕ್ ಮಾಡ್ಕೊಂಡಿದ್ದಾರೆ. ಅವರು ಮತ್ತೆ ನನ್ನ ಹತ್ರ ನ್ಯೂ ಬಿಗಿನಿಂಗ್ ಮಾಡಬೇಕು, ಮತ್ತು ಅವರು ಅನ್ಬ್ಲಾಕ್ ಮಾಡಬೇಕು ನನ್ನ ನಂಬರ್ನ. ಈ ಥರ ರೀತಿಯಲ್ಲಿ ಎಲ್ಲರ ಒಂದು ಕ್ವಶನ್ ಆಗಿದೆ. ನಂತರದಲ್ಲಿ ಇದಕ್ಕೇನಾದರೂ ಅಫರ್ಮೇಷನ್ ಇದೆಯಾ ಅಂದರೆ ಖಂಡಿತವಾಗ್ಲೂ ಇದೆ ಅಫರ್ಮೇಷನ್ನು. 100 ಅಲ್ಲ 200% ಇದು ಸಕ್ಸಸ್ ಆಗುತ್ತೆ ನೀವು ಮಾಡಿದ್ದಲ್ಲಿ. ಯಾವ ರೀತಿ ಮಾಡಬೇಕು? ನಾನು ಹೇಳೋದು, ಯಾವುದೇ ಒಂದು ಅಫರ್ಮೇಷನ್ ಮಾಡಬೇಕಾದ್ರೆ ಫಸ್ಟು ಪಾಸಿಟಿವ್ ಮೈಂಡ್ಸೆಟ್ ಇರಬೇಕು. ಪಾಸಿಟಿವ್ ಇದ್ದಾಗಲೇ ಎಲ್ಲನೂ ನಮಗೆ ಒಳ್ಳೇದಾಗ್ತಾ ಬರಬೇಕು. ನಾವು ಮಾಡಿದ್ರೂ ಕೂಡ ಆಗಲಿಲ್ಲ ಅಂತ ಅಂದಾಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ರಿಸೀವ್ ಮಾಡಿ ಅದು ಆಗ್ದಂಗೆ ಮಾಡುತ್ತೆ. ಹಾಗಾಗಿ ನಾವು ಫಸ್ಟ್ ಹೇಳೋದೇನು ಅಂದರೆ, ನಾವು ಒಂದು ಅಫರ್ಮೇಷನ್ನ ಮಾಡಿ ಯೂನಿವರ್ಸ್ಗೆ ಒಂದು ಟೈಮನ್ನು ನಾವು ಕೊಡಬೇಕಾಗುತ್ತೆ. ಫಸ್ಟು ಇದನ್ನು ನೀವು ನೆನಪಲ್ಲಿಟ್ಕೊಳ್ಳಿ. ಫಸ್ಟು ಯೂನಿವರ್ಸ್ಗೆ ನಾವು ಅಫರ್ಮೇಷನ್ ಮಾಡಿದಾಗ, ಫಸ್ಟು ಯೂನಿವರ್ಸ್ಗೆ ನಾವು ಟೈಮನ್ನು ಕೊಟ್ಟಾಗ ಯೂನಿವರ್ಸ್ ಅದನ್ನು ಮ್ಯಾನಿಫೆಸ್ಟೇಷನ್ ಮಾಡೋ ಅಂಥದ್ದು ಆಗಿರುತ್ತೆ. ನಂತರದಲ್ಲಿ ನಮ್ಮ ಕ್ಲಾರಿಟಿ ನೀಟಾಗಿರಬೇಕು. ನಮ್ಮ ಕ್ಲಾರಿಟಿ ಅಂದರೆ ನಾವು ಏನಕ್ಕೋಸ್ಕರ ಅಫರ್ಮೇಷನ್ ಮಾಡ್ತಾ ಇದ್ದೀವಿ ಅದು ಒಂದು ಕ್ಲಾರಿಟಿ ನೀಟಾಗಿ ಇರಬೇಕು. ನಿಮಗೆ ಕ್ಲಾರಿಟಿ ನೀಟಾಗಿದ್ದಾಗ ಅಫರ್ಮೇಷನ್ನು ಮ್ಯಾನಿಫೆಸ್ಟೇಷನ್ ಆಗುವಂಥದ್ದು ಬೇಗ ಇರುತ್ತೆ. ನಂತರದಲ್ಲಿ ನೀವು ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ನ ಸಲ್ಲಿಸಬೇಕಾಗುತ್ತೆ. ಆಗಲೂ ಕೂಡ ನಾವು ಎಷ್ಟು ಗ್ರ್ಯಾಟಿಟ್ಯೂಡ್ನ ಸಲ್ಲಿಸ್ತೀವಿ ಅಷ್ಟು ಬೇಗ ಕೂಡ ಮ್ಯಾನಿಫೆಸ್ಟೇಷನ್ ಆಗುವಂಥದ್ದು ಇರುತ್ತೆ. ನಾನು ಸಿಂಪಲ್ ಆಗಿ ನಿಮ್ಮ ಪರ್ಸನ್ನು ನಿಮ್ಮ ಹತ್ರ ಬರೋ ರೀತಿಯಲ್ಲಿ ಒಂದಷ್ಟು ಅಫರ್ಮೇಷನ್ಗಳನ್ನ ಹೇಳ್ಕೊಡ್ತೀನಿ. ಇದು ಖಂಡಿತ ವರ್ಕ್ ಆಗುತ್ತೆ. ಖಂಡಿತ ಮಾಡಿ ನಿಮ್ಮ ರಿಸಲ್ಟು ನೀವೇ ಹಾಕ್ತೀರಾ ನನ್ನ ಕಮೆಂಟಲ್ಲಿ. ಹಾಗಾಗಿ ನೀವು ನೋಟ್ ಮಾಡ್ಕೊಳ್ಳಿ. ಇದನ್ನ ಪ್ರತಿದಿನ ಮಾಡೋದ್ರಿಂದ ನಿಮ್ಮ ಪರ್ಸನ್ನು ನಿಮ್ಮ ಹತ್ರ ಬರೋದು, ನಂತರದಲ್ಲಿ ಅನ್ಬ್ಲಾಕ್ ಮಾಡೋದಂತೂ ಖಂಡಿತವಾಗ್ಲೂ ಆಗುತ್ತೆ. ಏನಪ್ಪ ಇದು ಅಫರ್ಮೇಷನ್ ಅಂತ ಹೇಳಿದ್ರೆ, ನಾನು ಅಫರ್ಮೇಷನ್ ಹೇಳ್ಕೊಡ್ತೀನಿ, ನೀವು ನೋಟ್ ಮಾಡ್ಕೊಳ್ಳಿ. ಫಸ್ಟು ನಿಮ್ಮ ಒಂದು ಬಿಳಿ ಹಾಳೆಯನ್ನು ತಗೊಳ್ಳಿ. ಬಿಳಿ ಹಾಳೆಯಲ್ಲಿ ಪಿಂಕ್ ಕಲರ್ನ ಪೆನ್ನನ್ನು ತಗೊಳ್ಳಿ. ಪಿಂಕ್ ಕಲರ್ ಬಿಳಿ ಹಾಳೆ, ಪಿಂಕ್ ಕಲರ್ ಪೆನ್. ನಿಮ್ಮ ಒಂದು ಪರ್ಸನ್ನ ನೇಮನ್ನು ಬರೀರಿ. ಬರೆದ್ಬಿಟ್ಟು ನಂತರದಲ್ಲಿ ರೀಚ್ ಟುಗೆದರ್, ರೀಸ್ಟೋರ್, ಮಿರಾಕಲ್, ಡನ್. ಅದಕ್ಕೆ ಸ್ವಿಚ್ ವರ್ಡ್ ಆಗಿರುತ್ತೆ ರೀಚ್ ಟುಗೆದರ್, ರೀಸ್ಟೋರ್, ಮಿರಾಕಲ್, ಡನ್ ಅಂತ ಬರೆದ್ಬಿಟ್ಟು ನೆಕ್ಸ್ಟು ಒಂದು 1111 ಅದಕ್ಕೂ ಕೊಡಿ. ನಂತರದಲ್ಲಿ 520 888. ಈ ಥರ ನೀವು 11 ಬಾರಿ ಪ್ರತಿದಿನ ಒಂದು ಬಿಳಿ ಹಾಳೆಯಲ್ಲಿ ಬರೆದು ನೀವು ಚಾರ್ಟನ್ನು ಮಾಡಬೇಕಾಗುತ್ತೆ. ರೀಚ್ ಟುಗೆದರ್, ರೀಸ್ಟೋರ್, ಮಿರಾಕಲ್, ಡನ್, 11 11 520 888. ಇದನ್ನ ಚಾರ್ಟ್ ಮಾಡಿಬಿಟ್ಟು ಪ್ರತಿದಿನ 11 ಬಾರಿ ಬರೆದ್ಬಿಟ್ಟು ನಿಮ್ಮ ದಿಂಬ ಕೆಳಗೆ ಇಟ್ಕೊಂಡು ಮಲಗುವಂಥದ್ದು ನೀವು ಮಾಡಿ. ಅದನ್ನು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ರಿಸೀವ್ ಮಾಡುತ್ತೆ. ಎಷ್ಟು ದಿನ ಮಾಡಬೇಕು? ಮಾಡ್ತಾ ಹೋಗಿ 48 ಡೇಸು ಮಾಡಿ. ಅದು ಏನು ದೊಡ್ಡ ವಿಷಯ ಏನಲ್ಲ, ಈಸಿಯಾಗೇ ಇರುತ್ತೆ, ಮಾಡಿ. ನಂತರದಲ್ಲಿ ಇನ್ನೊಂದು ಹೇಳ್ತೀನಿ, ಪವರ್ಫುಲ್ ಕಾಂಬೋ ಅಂತಾನೆ ಹೇಳ್ಬೋದು. ಅದನ್ನು ಕೂಡ ನೀವು 11 ಬಾರಿ ಡೈಲಿ ಒಂದು ಬಿಳಿ ಪೇಪರಲ್ಲಿ ಪಿಂಕ್ ಕಲರಲ್ಲಿ ಬರೆಯುವಂಥದ್ದು. ರೀಚ್ ಟುಗೆದರ್ 520 ಡನ್. ಅದನ್ನು ನೀವು 11 ಬಾರಿ ಬರೆಯುವಂಥದ್ದನ್ನ ಮಾಡ್ಬೋದು. ಅದನ್ನು ಕೂಡ ಅಫರ್ಮೇಷನ್. ಇನ್ನೊಂದು ಅಫರ್ಮೇಷನ್ ಏನಂದರೆ, ರೀಸ್ಟೋರ್ ಬಿಗಿನಿಂಗ್ ನೌ 1111. ಇದನ್ನು ಕೂಡ ನೀವು ಅಫರ್ಮೇಷನ್ನ ಬರಿಬೋದು. 3 ಅಫರ್ಮೇಷನ್ನ ನಾನು ಕೊಟ್ಟಿರ್ತೀನಿ. ರೀಚ್ ಟುಗೆದರ್, ರೀಸ್ಟೋರ್, ಮಿರಾಕಲ್, ಡನ್. 1111 520 888. ಇನ್ನೊಂದು ಅಫರ್ಮೇಷನ್ನು ರೀಚ್ ಟುಗೆದರ್ 520 ಡನ್. ಇನ್ನೊಂದು ರೀಸ್ಟೋರ್ ಬಿಗಿನಿಂಗ್ ನೌ 1111. ಇದನ್ನು ನೀವು
ನೀಟಾಗಿ ಒಂದು ಪೇಪರಲ್ಲಿ ಈ 3 ಅಫರ್ಮೇಷನ್ ಅಲ್ಲಿ ಯಾವ್ದಾದ್ರೂ ಅಫರ್ಮೇಷನ್ ಬರಿಬೋದು. 3 ಬರಿತೀನಿ ಅಂದ್ರೆ ಖಂಡಿತವಾಗ್ಲೂ ಬರಿಬೋದು. ಬರೆದ್ಬಿಟ್ಟು ಪ್ರತಿದಿನ 11 ಬಾರಿ ಬರೀರಿ. 11 ಬಾರಿ ಚಾಟ್ ಮಾಡಿ. ನಿಮ್ಗೆ ನೈಟ್ ಆದ್ರೆ ನೈಟ್ ಮಾಡಿ, ಬೆಳಗ್ಗೆ ಆದ್ರೆ ಬೆಳಗ್ಗೆ ಮಾಡಿ. ಅದನ್ನ ನಿಮ್ಮ ದಿಂಬ ಕೆಳಗೆ ಇಟ್ಟು ನೀವು ಮಲ್ಗುವಂತದ ಮಾಡ್ಬೇಕು. ನಾನು ಹೇಳ್ದೆ ಮಾಡ್ಬಿಟ್ಟು ನೀವು ಒಂದು ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದು. ಇದಾಗಿಲ್ಲ ಅಂತಂದ್ರೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ರಿಸೀವ್ ಮಾಡುತ್ತೆ. ಅದಕ್ಕೆ ಒಂದು ಟೈಮ್ ಅನ್ನ ಕೊಡಬೇಕು. ನಂತರದಲ್ಲಿ ಗ್ರಾಟಿಟ್ಯೂಡ್ನ ಅರ್ಪಿಸ್ಬೇಕು. ಥ್ಯಾಂಕ್ ಯು ಯೂನಿವರ್ಸ್, ನನಗೆ ನನ್ನ ಪರ್ಸನ್ ನನ್ನ ಹತ್ರ ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅನ್ನೋದನ್ನ ನೀವು ಹೇಳ್ತಾ ಬರಬೇಕು ಯೂನಿವರ್ಸ್ಗೆ. ಒಂದು ಕನ್ನಡದಲ್ಲೂ ಕೂಡ ನಿಮಗೆ ಒಂದು ಅಫರ್ಮೇಷನ್ನ ಹೇಳ್ಕೊಡ್ತೀನಿ. ಅವರು ನನ್ನ ಕಡೆ ಮರಳಿ ಬರುತ್ತಿದ್ದಾರೆ. ನಮ್ಮ ನಡುವೆ ಇದ್ದ ದೂರ ಈಗ ಕರಗುತ್ತಿದೆ. ಹೊಸ ಆರಂಭ ನಮ್ಮ ಜೀವನಕ್ಕೆ ಬರುತ್ತಿದೆ. ಪ್ರೀತಿಯಿಂದ ಮತ್ತೆ ಸಂಪರ್ಕ ಆಗುತ್ತಿದೆ ಅಂತ ಹೇಳ್ಬಿಟ್ಟು ರೀಚ್ ಟುಗೆದರ್ ರಿಸ್ಟೋರ್ ಬಿಗಿನಿಂಗ್ ನೌ ಮಿರಾಕಲ್ ಡನ್ 11/11/520 ಇದನ್ನ ಬರೆದ್ಬಿಟ್ಟು ನೀವು ಸೇಮ್ ನಾನು ಯಾವ ರೀತಿ ಹೇಳ್ಕೊಟ್ಟಿದ್ದೀನಿ ಆ ರೀತಿ ಮಾಡ್ತಾ ಬನ್ನಿ. ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಏನು ಅಂತ. ಮಾಡಿದಾದ್ಮೇಲೆ ಆಗಿಲ್ಲ ಅಂತ ಖಂಡಿತ ಹೇಳ್ಬೇಡ್ರಿ. ಅದಕ್ಕೆ ಒಂದು ಟೈಮನ್ನು ಕೊಡಿ. ಅದು ಮ್ಯಾನಿಫೆಸ್ಟೇಷನ್ ಆಗಕ್ಕೆ ಬೇಕಾಗುತ್ತೆ ಟೈಮು. ಹಾಗಾಗಿ ಒಂದಷ್ಟು ದಿನ ಟೈಮ್ ಕೊಡಿ. ಮತ್ತೆ ನಿಮ್ಮ ಪರ್ಸನ್ ಕೂಡ ಹೀಲ್ ಆಗಕ್ಕೆ ಟೈಮ್ ಕೊಡಿ. ಅವ್ರಿಗೆ ತುಂಬ ಫೋರ್ಸ್ ಮಾಡೋ ಅಂಥದ್ದು, ಕಾಲ್ ಮೇಲೆ ಕಾಲ್ ಮಾಡೋ ಅಂಥದ್ದು, ಮೆಸೇಜ್ ಮೇಲೆ ಮೆಸೇಜ್ ಮಾಡೋ ಅಂಥದ್ದು, ಈ ಥರ ಎಲ್ಲ ಹಿಂಸೆ ಕೊಟ್ಟಾಗಲೇ ಅವರು ದೂರ ಹೋಗೋಂಥದ್ದು. ನಿಮ್ಮ ಪಾಡಿಗೆ ನೀವು ಇರಿ, ಅವ್ರ ಪಾಡಿಗೆ ಅವರು ಇರಲಿ. ಅವರು ಹೀಲ್ ಆಗಲಿ, ನೀವು ಹೀಲ್ ಆಗಲಿ. ನಿಮ್ಮ ಅಫರ್ಮೇಷನ್ನು ನೀವು ಮಾಡಿ, ಬೇಗ ಮ್ಯಾನಿಫೆಸ್ಟೇಷನ್ ಆಗುತ್ತೆ. ನಿಮ್ಮ ಒಂದು ಪರ್ಸನ್ನು ನಿಮ್ಮ ಹತ್ರ ಖಂಡಿತ ಬಂದೇ ಬರ್ತಾರೆ ಅಂತ ಹೇಳ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.